ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇದ್ದ 28,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ 4ನೇ ಲಿಸ್ಟ್ ಅನ್ನ ಪ್ರಕಟ ಮಾಡಿದ್ದಾರೆ. ಸ್ನೇಹಿತರೆ, ಈ 4ನೇ ಲಿಸ್ಟ್ ಅಲ್ಲಿ ಕೇವಲ 55 ಅಂಕಗಳನ್ನ ತೆಗೆದುಕೊಂಡವರು ಕೂಡ ಈ ಸಾರಿ ಜಾಬ್ಗೆ ಸೆಲೆಕ್ಟ್ ಆಗಿದ್ದಾರೆ. ಬನ್ನಿ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ. ನೀವೇನಾದ್ರೂ ಪೊಲೀಸ್, ಪಿಸಿ, PSI, SDFT ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರೋ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ PC ಮತ್ತು PSI ಇದು 60 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತು ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದ್ರಿ. ಇದರ ನೋಟ್ಸಿನ ಬೆಲೆ ಬಂದು ಮೊದಲಿಗೆ 999 ಈಗ ನೇಮಕಾತಿ ಆಗೋ ಕಾರಣಕ್ಕೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ ಅನ್ನ ನೀಡಲಾಗ್ತದೆ. ಲಿಮಿಟೆಡ್ ಆಫರ್ ಇರ್ತದೆ. ಇಂಟ್ರೆಸ್ಟ್ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ನೋಟ್ಸ್ ಇರ್ತಾವ್ರಿ. ಸ್ನೇಹಿತರೆ, ಇದ್ರ ಜೊತೆಗೆ ನಿಮಗೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಎರಡೂ ಸೇರಿ 350 ಆಗೈತ್ರಿ. ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸಿರ ಅಂದ್ರೆ ಕೇವಲ ನಿಮಗೆ 250 ರೂಪಾಯಿಗಾಗಿ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ 6 to 10th ನೋಟ್ಸ್ ಕೂಡ ಎರಡು ಕೂಡ ಸೇರಿಸಿ 250 ರೂಪಾಯಿಗೆ PDF ಅನ್ನ ಕಳಿಸ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ನೀವೇನಾದ್ರೂ ಪೋಸ್ಟ್ ಇಲಾಖೆಯಲ್ಲಿ ಆಯ್ಕೆ ಆಗಿಲ್ಲಪ್ಪ ಅಂದ್ರೂ ಪರವಾಗಿಲ್ಲ. ಈಗ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಸ್ಟಾರ್ಟ್ ಆಗೈತಿ. ಇವತ್ತೇ ಹೋಗಿ ನಿಮ್ದೇನಾದ್ರೂ PUC ಪಾಸ್ ಆಗಿದ್ರಿಂದ ಅರ್ಜಿಯನ್ನ ಸಲ್ಲಿಸ್ರಿ. ಸ್ನೇಹಿತರೆ, ನಿಮ್ಗೇನಾದ್ರೂ ಈ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿ ಮೆಟೀರಿಯಲ್ ಏನಾದ್ರು ಬೇಕಾಯ್ತಾ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಂಡು ಇವತ್ತಿನಿಂದ ಸ್ಟಡಿ ಮಾಡಿದ್ರೆ ಪ್ರತಿ ತಿಂಗಳು 60,000 ರೂಪಾಯಿ ಸ್ಟಾರ್ಟಿಂಗ್ ನೀವು ಸ್ಯಾಲರಿನ ಪಡ್ಕೋಬಹುದ್ರಿ. ಓಕೆ, ಯಾರೆಲ್ಲ ಅರ್ಜಿ ಸಲ್ಲಿಸಕ್ಕೆ ಇಂಟ್ರೆಸ್ಟ್ ಐತಿ ಪುರುಷರು ಮತ್ತು ಮಹಿಳೆಯರು ಇಬ್ರು ಕೂಡ ಅರ್ಜಿಯನ್ನ ಇದಕ್ಕೆ ಹೋಗಿ ಸಲ್ಲಿಸ್ರಿ. ಭಾರತೀಯ ಇಲಾಖೆ ಕರ್ನಾಟಕ ರಾಜ್ಯ ಪೊಲೀಸ್ ಅಲ್ಲಿ ಖಾಲಿದ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು. ಓಕೆ, ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಈ ಟಾಪಿಕ್ ಗೆ ಬರೋದಾದ್ರೆ ಪೋಸ್ಟ್ ಇಲಾಖೆಯಲ್ಲಿ ಖಾಲಿದ್ದ ಡಾಕ್ ಸೇವಕ ಮತ್ತು BPM ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ 4ನೇ ಲಿಸ್ಟ್ ಬಿಟ್ಟಾರ. ಬರ್ರಿ ಹಾಗಿದ್ರೆ ಯಾರೆಲ್ಲ ಆಯ್ಕೆ ಆಗಿರಿ ನೋಡೋಣ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಒಂದು ವಾರ್ನಿಂಗ್ ರೀ. ಯಾರೆಲ್ಲ ಈ ಲಿಸ್ಟ್ನ್ಯಾಗ ಅದಿರ ನೋಡ್ರಿ, ನಮ್ ಚಾನಲ್ದಾಗ ವಿಡಿಯೋ ನೋಡಾಕತ್ತಂದ್ರ ಮಿಸ್ ಮಾಡ್ದ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಹಾಕ್ರಿ. ಆಯ್ತು, ನಾವು ವಿಡಿಯೋ ಮಾಡೀವಿ, ನಮ್ ಚಾನಲ್ದಾಗ ಹುಡುಗರು ಸೆಲೆಕ್ಷನ್ ಆಗ್ಯಾರಂತೆ ನಮಗೂ ಒಂಥರ ಹೆಮ್ಮೆ. ಓಕೆ ರೀ, ಇದು ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಲ್ಗೆ ಸಂಬಂಧಿಸಿದಂತೆ 4ನೇ ಲಿಸ್ಟ್ ನ ಬಿಟ್ಟಾರ. ಲಾಸ್ಟ್ ಡೇಟ್ ಇದಕ್ಕೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೋಕ 23/6/2026 ಕೊನೆಯ ದಿನಾಂಕ. ಈ ಲಿಸ್ಟ್ ಅಲ್ಲಿ ಇರೋರು ಮಾತ್ರ ಮತ್ರಿ. ನಿಮ್ಮ ಮೆಸೇಜ್ ಬಂದೈತಿ ಆಲ್ರೆಡಿ ಆಯ್ಕೆ ಆದವರು, ಆಯ್ಕೆ ಆಗದ ಇದ್ದವರಿಗೆ ಕೆಲವೊಬ್ಬರಿಗೆ ಮೆಸೇಜ್ ಬಂದೈತಿ, ಕೆಲವೊಬ್ಬರಿಗೆ ಬಂದು ಇಲ್ಲ. ಮತ್ ಮೆಸೇಜ್ ಬಂದಿಲ್ಲ ಅಂದ್ರೆ ನಾ ಆಯ್ಕೆ ಆಗಿಲ್ಲ ಅಂತ ತಿಳ್ಕೊಬೇಡ್ರಿ. ಒಂದೊಂದ್ ಸಾರಿ ಬಂದಿಲ್ಲ. ಲಾಸ್ಟ್ ಟೈಮ್ ನಮ್ಮ ಊರಾನ್ ಹುಡುಗರು ಇಬ್ರು ಆಯ್ಕೆ ಆಗಿದ್ರು, ಬಟ್ ಅವ್ರಿಗೆ ಇಬ್ಬರಿಗೂ ಕೂಡ ಮೆಸೇಜ್ ಬಂದಿದ್ದಿಲ್ಲ. ಒಂದ್ 2 ಜನಕ್ಕ ಮೆಸೇಜ್ ಬಂತಿರಿ. ಒಟ್ಟಾರೆಯಾಗಿ ಲಾಸ್ಟ್ ಟೈಮ್ 5 ಜನ ನಮ್ಮ ಊರಾನ್ ಹುಡುಗರು ಆಯ್ಕೆ ಆಗಿದ್ರಿ. ಅದ್ರೊಳಗ ಒಂದಿಬ್ಬರಿಗೆ ಮೆಸೇಜ್ ಬಂದಿಲ್ಲ, ಬಟ್ ಅವರು ಕೂಡ ಆಯ್ಕೆಯಾಗಿ 5ನೇ ಲಿಸ್ಟಿಗೆ ಹೋಗಿ ಸೆಲೆಕ್ಷನ್ ಆಗಿ ಹೋಗಿದ್ರು. ಓಕೆ, ಈಗ ನೋಡಿದಾರೆ ಬಾಗಲಕೋಟೆಯಲ್ಲಿ ನೋಡ್ರಿ ಏನೋ ರೀತಿ ಯಾವುದೇ ರೀತಿಯ ವ್ಯತ್ಯಾಸ ಕಂಡು ಬಂದಿಲ್ಲ. ಪ್ರತಿ ಸಾರಿ ಕಟಾಪ್ ವಿಡಿಯೋ ಮಾಡಿರ್ತೀನಿ ನಾನು. ಇಲ್ಲಿ ನೋಡ್ರಿ ಯಾವುದೇ ರೀತಿಯ ಹೇಳ್ಬಿಟ್ಟು ಬಾಗಲಕೋಟದ ಒಟ್ಟ ವ್ಯತ್ಯಾಸ ಕಂಡು ಬರಂಗಿಲ್ಲ. ಅದನ್ನ ಒಟ್ಟ ಹೋಗ್ಬಿಡ್ರಿ. ಯಾವುದೇ ಒಂದು ಲಿಸ್ಟ್ಗೆ ಒಂದೊಂದು ಲಿಸ್ಟಿಗೆ ಎಷ್ಟು ಬರಕ್ ಇರುತ್ತಪ್ಪ ಅಂದ್ರೆ 0.2, 0.1, 0.3, 0.10, ಅದೇ ರೀತಿ 0.25 ವರೆಗೂ ಕೂಡ ವ್ಯತ್ಯಾಸ ಕಂಡು ಬರಾಕತ್ತೈತಿ. ಬಟ್ ಕೆಲವೊಂದು ಡಿಸ್ಟಿಕ್ ಗೆ ಸಂಬಂಧಿಸಿದಂತೆ ನೋಡಿದ್ರೆ ಬಹಳ ವ್ಯತ್ಯಾಸ ಕಂಡು ಬಂದೈತಿ. 55 ಅಂಕ ತೆಗೆದುಕೊಂಡ ಒಬ್ರು ಆಯ್ಕೆ ಆಗ್ಯಾರ. ಓಕೆ, ಇಲ್ಲಿ ನೋಡ್ರಿ 87 ಕೂಡ ಬಂದೈತಿ. ಡಾಕ್ ಸೇವಕ ಹುದ್ದೆ ಅಂಗವಿಕಲ ಅಭ್ಯರ್ಥಿದು. ನಾ ಸ್ಕ್ರೋಲ್ ಅನ್ನ ಮಾಡ್ಕೋತ ಹೋಗಿ ನಿಮ್ದು ಏನಾದ್ರು ಸೆಲೆಕ್ಷನ್ ಆಗಿತ್ತಂದ್ರ ಫಸ್ಟ್ ಏನ್ರಿ ಕಮೆಂಟ್ ಮಾಡ್ಬೇಕು ನಮ್ಗ. ಓಕೆ, ಜಸ್ಟ್ ಫಾರ್ ಕಿಡ್ಡಿಂಗ್ ರೀ. ಮತ್ ನೀವು ಅದನ್ನ ಮಾನಸಿಕ ಮಾಡ್ಕೊಂಡು ಯಾವ್ದಾರ ಮೆಣಸಿನ ಗಿಡಕ್ಕರ ಇಲ್ಲಿಕಂದ್ರ ಕೊತ್ತಂಬರಿ ಗಿಡಕ್ಕೆ ಹಾಕೊಂಡ್ ಸತ್ತೀರಿ. ಇಲ್ಲಿ ನೋಡ್ರಿ ಅಂಕಗಳು ಕೂಡ ತುಂಬಾ ಕಡಿಮೆ ಬರಾಕತ್ತೈತಿ. ಬಸ್ಟ್ ಇಲ್ಲಿ ಅದೇನಿದೆಲ್ಲ KPTCL ದ ಫೈನಲ್ ಲಿಸ್ಟ್ ಬಿಡು ಮಟ್ಟ ನಿಮಗೆ ಇದು ಕಾಟ್ ಇದ್ದಿದ್ದರಿ. ಸ್ವಲ್ಪ ಕಡಿಮೆ ಕಟಾಪಿನ ಬೇಕಪ್ಪ ಅಂದ್ರ KPTCL ದ ಲಿಸ್ಟ್ ಅನ್ನ ಬಿಡಬೇಕಿತ್ರಿ, ಬಟ್ ಬಿಟ್ಟಿಲ್ಲ. ಓಕೆ ರೀ, ನೋಡಾಕತ್ತಿರಲ್ಲ ಸ್ಕ್ರೋಲ್ ಮಾಡಾಕತ್ತೀನಿ. ನೀವು ಯಾವ ಡಿಸ್ಟಿಕ್ಗೆ ಹಾಕಿರಂತ ಕಮೆಂಟ್ ಅಂತರೂ ಮಾಡಿರ್ತೀರಿ. ಹಂಗ ನಿಮ್ ಸ್ಕೋರ್ ಒಂದು ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಲಿಸ್ಟಿಗೆ ಆಯ್ಕೆ ಆಗತ್ತಿಲ್ಲ ಅಂತ ನೋಡ್ನು. ಈಗ ವಿಡಿಯೋ ಅಂತೂ ಸರಿಯಾಗಿ ಮಾಡಾಕತ್ತಿಲ್ಲ, ಬಟ್ ಇನ್ನ ಇವಾಗಿನ ತರನ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡ್ತೀನಿ. ಪೊಲೀಸದ್ದು ಆಯ್ತು ನಿಮ್ದು ಆಯ್ತು ಎರಡು ಕೂಡ ವಿಡಿಯೋನ ಕಂಟಿನ್ಯೂಸ್ ಆಗಿ ಮಾಡ್ತೀವ್ರಿ. ನೋಡಾಕತ್ತಿರಲ್ಲ, ಇದನ್ನ ಸ್ಪೀಡ್ ಅನ್ನ ಕಡಿಮೆ ಇಟ್ಕೊಂಡು ಕೂಡ ನೋಡಿದ್ರೆ ನೀವು ಆರಾಮಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದು 55 ಅಂಕಗಳನ್ನ ತೆಗೆದುಕೊಂಡ್ರೆ ಇಲ್ಲಿ ಅದಾರ ನೋಡ್ರಿ. ಮಂಗಳೂರು ಡಿವಿಷನ್ಗೆ ಆಯ್ಕೆ ಆಗ್ಯಾರ. ಅಂಗವಿಕಲ ಅಭ್ಯರ್ಥಿ ಲಾಸ್ಟ್ ಟೈಮ್ 58 ಇದ್ರ ಆಯ್ಕೆ ಆಗಿದ್ರಿ, ಈ ಸರಿ 55. ಕಡಿಮೆ ಆಗಾಕತ್ತೈತ್ರಿ. ಅಂಗವಿಕಲ ಅಭ್ಯರ್ಥಿ ಎಷ್ಟ ಸ್ಕೋರ್ ಇದ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕನ್ನೋದು ಇದಕ್ಕೆ ಈಗ ರೀ. ಓಕೆ ರೀ, 97, 96, 97, 96
ನೋಡ್ರಿ ಇಷ್ಟ ಅಭ್ಯರ್ಥಿಗಳೆಲ್ಲ ಆಯ್ಕೆ ಆಗಿರಿ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ಆಯ್ಕೆ ಆಗಿಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗೈತಿ, ಅದಕ್ಕಾದ್ರೂ ಅಪ್ಲಿಕೇಶನ್ ಹಾಕೊಂಡ ಜಾಬ್ ಅನ್ನ ನೀವು ಮಾಡ್ಕೋಬಹುದು. ನೋಡಿದ್ರಲ್ಲ, ನೋಡ್ರಿ ಇಲ್ಲಿ ಹೇಳೇ ಬಿಟ್ಟಾರ ನೋಡ್ರಿ, SMS ಇಮೇಲ್ ವಿಲ್ ಬಿ ಸೆಂಟ್ ದ ರಿಜಿಸ್ಟರ್ ಮೊಬೈಲ್ ನಂಬರ್ ಆರ್ ಇಮೇಲ್ ಅಡ್ರೆಸ್. ನ ಹೇಳಿದ್ನಲ್ಲ, ಒಂದಿಷ್ಟು ಮಂದಿ ಬರುತ್ತಾ, ಬಟ್ ಅವ್ರ ಅಪ್ಪಂದ ಐತಿ ಕೊಟ್ಟಿದ್ರಂತ ಗೊತ್ತಾಗಿರಂಗಿಲ್ಲ, ಅದಕ್ಕ ಕೆಲವೊಬ್ಬರಿಗೆ ಬಂದು ಇರಂಗಿಲ್ಲ. ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಾಗ ಐತಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ. ಸ್ನೇಹಿತರೆ, ಈ ಹುದ್ದೆ ಅಂತೂ ಆಯ್ಕೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗೈತಿ. ಆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದ ನೋಟ್ಸ್ ಏನಾದ್ರು ಬೇಕಾಯ್ತಂದ್ರ 95381535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೋಟ್ಸ್ ಅನ್ನ ತೆಗೆದುಕೊಳ್ಳಬಹುದು. ಇಲ್ಲಿ PC ಗೆ ನಿಮಗೆ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸ್ ಐತಿ, ಡೀಟೇಲ್ಸ್ ನೋಟ್ಸ್ ಐತಿ, 6 to 10th ನೋಟ್ಸ್ ಐತಿ, ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಐತಿ. ಎಲ್ಲ ಅತ್ಯಂತ ಕಡಿಮೆ ಬೆಲೆದಾಗ ಐತಿ. ಯಾರಿಗಾದ್ರೂ ಬೇಕಾಯ್ತಾನ ಮೆಸೇಜ್ ಹಾಕ್ರಿ. ಇದಾಗಿತ್ತು ಇವತ್ತು ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಇನ್ನ 2 ಲಿಸ್ಟ್ ಬರ್ತಾವ್ರಿ ಪೋಸ್ಟ್ ಆಫೀಸ್, ಚಿಂತೆ ಮಾಡಕ್ ಹೋಗ್ಬೇಡ್ರಿ.